ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಚೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರ ಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದೃಚಾಕಾಂತಯ ಸಂಶ್ಲಿಷ್ಟಾರ್ಧತನಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲ ವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀ ವ್ಯಾಸಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 15ನೆಯ ಅಧ್ಯಾಯವಾದ ಕರ್ಮಫಲವನ್ನು ಕೇಳಿದ ವೈಶ್ಯರಾಜನು ನರಕ ಜಂತುಗಳನ್ನು ಉದ್ಧಾರ ಮಾಡುತ್ತಾ ತಾನು ಸದ್ಗತಿಯನ್ನು ಹೊಂದಿರುವುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಯಮದೂತನು ಇಂತೆಂದನು: ಪತಿತನಿಂದ ದಾನವನ್ನು ಪ್ರತಿಗ್ರಹಿಸಿದ ದ್ವಿಜನು ನರಕದಿಂದ ಮುಕ್ತನಾದ ಮೇಲೆ ಕತ್ತೆಯ ಯೋನಿಯಲ್ಲಿ ಪುನರ್ಜನ್ಮವೆತ್ತುವನು. ಹಾಗೆ ಪತಿತನಿಗೆ ಯಾಗ ಮಾಡಿಸಲು ಪುರೋಹಿತನಾಗಿ ಹೋದವನು ಕ್ರಿಮಿಯಾಗಿ ಹುಟ್ಟುವನು. ಆಚಾರ್ಯನಲ್ಲಿ ವಿರೋಧವನ್ನು ಮಾಡಿದ ವಿಪ್ರನು ನರಕಯಾತನೆಯನ್ನು ಭುಂಜಿಸಿ ಅಲ್ಲಿಂದ ಚ್ಯುತನಾದ ಮೇಲೆ ನಾಯಿಯಾಗಿ ಜನ್ಮವೆತ್ತುವನು. ಗುರುಪತ್ನಿಯನ್ನು ಅಥವಾ ಗುರುದ್ರವ್ಯವನ್ನು ಮನಸ್ಸು ಅಥವಾ ವಾಗೀಂದ್ರಿಯಗಳಿಂದ ಕಾಮಿಸುವುದಾದರೆ ಆ ಜಂತುವು ಗರ್ಧಭ ಜಾತಿಯಲ್ಲಿ ಹುಟ್ಟುವನು. ಹಾಗೂ ಮಾತಾಪಿತೃಗಳನ್ನು ಅವಮಾನ ಮಾಡಿದವನು ಅದೇ ಹೀನ ಜನ್ಮವನ್ನು ಹೊಂದುವನು. ಮಾತಾಪಿತೃಗಳನ್ನು ನಿಂದಿಸಿದ ಪಾಪಿಯು ಸಾರಿಕಾ ಪಕ್ಷಿಯಾಗಿ ಹುಟ್ಟುತ್ತಾನೆ. ಮತ್ತು ಭ್ರಾತೃಪತ್ನಿಯನ್ನು ಅವಮಾನ ಮಾಡಿದವನು ಪಾರಿವಾಳದ ಜನ್ಮವನ್ನು ಹೊಂದುವನು. ಹಾಗೆಯೇ ಭ್ರಾತೃ ಮತ್ತು ಭ್ರಾತೃಪತ್ನಿ ಇವರನ್ನು ಪೀಡಿಸಿದ ಮಾನವನು ನರಕದಿಂದ ಚ್ಯುತನಾದ ಮೇಲೆ ಆಮೆಯ ಜಾತಿಯಲ್ಲಿ ಜನ್ಮ ತಾಳುವನು. ಸ್ವಾಮಿಯ ಅನ್ನವನ್ನು ತಿನ್ನುತ್ತಿದ್ದ ಸೇವಕನು ಸ್ವಾಮಿಯ ಇಷ್ಟದಂತೆ ಇದ್ದು ಸೇವೆ ಮಾಡದಿದ್ದರೆ ಮರಣ ನರಕಯಾತನಾ ಭೋಗಗಳ ನಂತರ ಮೋಹದಿಂದ ಕೂಡಿದ ವಾನರನಾಗಿ ಜನಿಸುವನು. ಪರನ ನ್ಯಾಸವಸ್ತುವನ್ನು ಅಪಹರಿಸಿದ ಪಾಪಿಯು ನರಕದಿಂದ ಮುಕ್ತನಾಗಿ ಕ್ರಿಮಿಯಾಗುವನು. ಪರರಲ್ಲಿ ಅಸೂಯೆಯುಳ್ಳವನು ನರಕ ದುಃಖ ಮುಕ್ತನಾಗಿ ರಾಕ್ಷಸನಾಗಿ ಜನಿಸುವನು. ಅನ್ಯೋನ್ಯವಾಗಿ ವಿಶ್ವಾಸದಿಂದ ಇದ್ದು ವಂಚನೆಯಿಂದ ವಿಶ್ವಾಸಘಾತ ಮಾಡಿದ ಪಾಪಿಯು ನರಕವಾಸಾನಂತರದಲ್ಲಿ ಮೀನಿನ ಜಾತಿಯಲ್ಲಿ ಹುಟ್ಟುವನು. ಜವೆ, ಎಳ್ಳು, ಉದ್ದು, ಹುರುಳಿ, ಸಾಸುವೆ, ಕಡಲೆ, ನೆಲಕಡಲೆ, ಭತ್ತ, ಹೆಸರು, ಗೋಧಿ ಮತ್ತು ಅಗಸೆ ಇಂತಹ ಧಾನ್ಯಗಳನ್ನು ಅಪಹರಿಸುವುದು ಪಾಪಕರವಾದುದು. ವಿವೇಕವಿಲ್ಲದ ನರನು ಇವುಗಳನ್ನು ಇತರ ವಿಧವಾದ ಸಸ್ಯಧಾನ್ಯವನ್ನು ಅಪಹರಿಸಿದರೆ ಆ ಪಾಪದಿಂದ ದೊಡ್ಡ ಬಾಯಿಯುಳ್ಳ ಮುಂಗುಸಿಯಂತಿರುವ ಹೆಗ್ಗಣವಾಗಿ ಜನಿಸುವನು. ಪರಸ್ತ್ರೀ ಸಂಗ ಮಾಡಿದ ಪಾಪಿ ಮಾನವನು ಕ್ರೂರವಾದ ತೋಳವಾಗಿ ಹುಟ್ಟಿ ಕ್ರಮವಾಗಿ ನಾಯಿ, ನರಿ, ಬಕಪಕ್ಷಿ, ಹದ್ದು, ಹಾವು ಮತ್ತು ರಣಹದ್ದು ಇವುಗಳ ಜನ್ಮವನ್ನು ಹೊಂದುವನು. ದುಷ್ಟಬುದ್ಧಿಯುಳ್ಳ ನರನು ಭ್ರಾತೃಪತ್ನಿಯನ್ನು ಬಲಾತ್ಕಾರವಾಗಿ ಭುಂಜಿಸಿದ ಪಾಪದಿಂದ ನರಕ ದುಃಖದಿಂದ ಮುಕ್ತನಾಗಿ ಅನಂತರ ಕೋಗಿಲೆಯಾಗಿ ಹುಟ್ಟುತ್ತಾನೆ. ಅತಿ ಕಾಮಲಂಪಟನಾದ ಮನುಷ್ಯನು ಮಿತ್ರನ ಭಾರ್ಯೆ, ಗುರುಭಾರ್ಯೆ ಅಥವಾ ರಾಜಮಹಿಷಿಯನ್ನು ಸಂಗ ಮಾಡಿ ಆ ಪಾತಕದಿಂದ ಹಂದಿಯ ಜನ್ಮವನ್ನು ತಾಳುವನು. ಯಜ್ಞ, ದಾನ,
ವಿವಾಹ ಈ ಸತ್ಕರ್ಮಗಳನ್ನು ವಿಘ್ನ ಮಾಡಿ ಭಂಗಗೊಳಿಸಿದವನು ಕ್ರಿಮಿಯಾಗಿ ಜನಿಸುವನು. ಕನ್ಯೆಯನ್ನು ಪುನರ್ದಾನ ಮಾಡಿದ ಪಾಪಿಯು ಕ್ರಿಮಿಜನ್ಮವನ್ನು ತಾಳುವನು. ಯಾವ ಮಾನವನು ದೇವತೆ ಪಿತೃ ವಿಪ್ರರಲ್ಲಿ ನಿವೇದನ ಮಾಡದೆ ಅನ್ನವನ್ನು ಭುಂಜಿಸುವನೋ ಆ ಪಾಪಿಯು ನರಕದಿಂದ ಚ್ಯುತನಾದ ಮೇಲೆ ಕಾಗೆಯಾಗಿ ಹುಟ್ಟುವನು. ಯಾವ ನರನು ಜ್ಯೇಷ್ಠನೂ ಪಿತೃವಿಗೆ ಸಮಾನನೂ ಆದ ಭ್ರಾತೃವನ್ನು ಅವಮಾನ ಮಾಡುವನೋ ಆ ಪಾತಕಿಯು ನರಕಲೋಕದಿಂದ ಪತಿತನಾಗಿ ಬಕಪಕ್ಷಿಯ ಯೋನಿಯಲ್ಲಿ ಜನ್ಮವೆತ್ತುವನು. ಬ್ರಾಹ್ಮಣ ಸ್ತ್ರೀಯಲ್ಲಿ ಸಂಗ ಮಾಡಿದ ಶೂದ್ರನು ಆ ಪಾಪದಿಂದ ಕ್ರಿಮಿಯಾಗಿ ಜನಿಸುತ್ತಾನೆ ಮತ್ತು ಬ್ರಾಹ್ಮಣ ಸ್ತ್ರೀಯಲ್ಲಿ ಸಂತತಿಯನ್ನು ಹೊಂದಿದ ಶೂದ್ರನು ಮರವನ್ನು ಕೊರೆಯುವ ಹುಳುವಾಗುವನು. ಮತ್ತು ಬ್ರಾಹ್ಮಣ ಸ್ತ್ರೀಯಲ್ಲಿ ಸಂತತಿಯನ್ನು ಹೊಂದಿದ ಶೂದ್ರನು ಆ ಪಾಪಬಲದಿಂದ ಹಂದಿ, ಕ್ರಿಮಿ, ಮದ್ಗು ಎಂಬ ಮೂಕ ಪ್ರಾಣಿ ಜನ್ಮಗಳನ್ನು ಅನುಭವಿಸಿ ಚಂಡಾಲನೂ ಆಗುವನು. ಹಾಗೆ ಪರರಿಂದ ಹೊಂದಿದ ಉಪಕಾರವನ್ನು ಎಣಿಸದೇ ಇರುವ ನರಾಧಮನು ಆ ಪಾಪದ ಪರಿಣಾಮದಿಂದ ನರಕ ದುಃಖವನ್ನು ಅನುಭವಿಸಿ ಮುಂದೆ ಅನೇಕ ಜನ್ಮಗಳನ್ನು ಹೊಂದುವನು. ಅಂತಹ ಕೃತಜ್ಞನಾದ ಮಾನವನು ಕ್ರಿಮಿ, ಕೀಟ, ಪತಂಗ, ಚೇಳು, ಮೀನು, ಕಾಗೆ, ಆಮೆಗಳಾಗಿ ಕ್ರಮವಾಗಿ ಜನ್ಮವೆತ್ತಿ ಕಡೆಗೆ ಚಂಡಾಲ ಯೋನಿಯಲ್ಲಿ ಜನಿಸುವನು. ಶಸ್ತ್ರಹೀನನಾದ ಪುರುಷನನ್ನು ಕೊಂದಿರುವ ಪಾಪಿಯು ಕತ್ತೆಯಾಗಿ ಹುಟ್ಟುವನು. ಹಾಗೂ ಸ್ತ್ರೀಹತ್ಯೆ, ಬಾಲಹತ್ಯೆಗಳನ್ನು ಮಾಡಿದ ನರನು ಕ್ರಿಮಿಜನ್ಮವನ್ನು ಹೊಂದುವನು. ಭೋಜನ ಸಾಮಗ್ರಿಯನ್ನು ಅಪಹಾರ ಮಾಡಿದ ಪಾಪಿ ಮನುಜನು ನೊಣವಾಗಿ ಜನಿಸುತ್ತಾನೆ. ಭೋಜನ ಸಾಮಗ್ರಿಯಲ್ಲಿ ಆಯಾಯ ವಸ್ತುವನ್ನು ಅಪಹರಿಸಿದವನು ಆಯಾಯ ಜನ್ಮಗಳನ್ನು ಹೊಂದುವನು. ಈ ವಿಶೇಷವನ್ನು ಕೇಳು. ಹಾಲನ್ನು ಕದ್ದವನು ನರಕಲೋಕದಿಂದ ಚ್ಯುತನಾಗಿ ಬೆಕ್ಕಿನ ಜನ್ಮ ತಾಳುವನು. ಎಳ್ಳು ಪುಡಿಯನ್ನು ಹಾಕಿ ಪರಿಷ್ಕರಿಸಿದ ಚಿತ್ರಾನ್ನವನ್ನು ಕದ್ದವನು ಇಲಿಯಾಗಿ ಜನಿಸುವನು. ಹಾಗೆ ತುಪ್ಪವನ್ನು ಕದ್ದವನು ಮುಂಗುಸಿಯು, ಆಡಿನ ಮಾಂಸವನ್ನು ಕದ್ದವನು ಮದ್ಗು ಎಂಬ ಜಾತಿಯ ಕಾಗೆಯು, ಮೀನಿನ ಮಾಂಸವನ್ನು ಕದ್ದವನು ಕಾಗೆಯು ಮತ್ತು ಹೋತದ ಮಾಂಸವನ್ನು ಅಪಹಾರ ಮಾಡಿದವನು ಗಿಡುಗನೂ ಆಗಿ ಜನಿಸುವರು. ಉಪ್ಪನ್ನು ಕದ್ದವನು ಜಿಲ್ಲಿಕೆಯು, ಮೊಸರನ್ನು ಕದ್ದವನು ಕ್ರಿಮಿಯು ಮತ್ತು ಹಾಲನ್ನು ಅಪಹರಿಸಿದವನು ಬೆಳ್ಳಕ್ಕಿಯೂ ಆಗಿ ಜನಿಸುತ್ತಾನೆ. ಯಾವ ಮಾನವನು ಎಣ್ಣೆಯನ್ನು ಕದಿಯುವನೋ ಆ ಪಾಪಿಯು ಜಿರಳೆಯಾಗುವನು. ಮತ್ತು ಜೇನುತುಪ್ಪವನ್ನು ಕದಿಯುವವನು ಕಾಡು ನೊಣವಾಗಿಯೂ ಕಜ್ಜಾಯವನ್ನು ಕದಿಯುವವನು ಇರುವೆಯಾಗಿಯೂ ಹುಟ್ಟುವರು. ಹವಿಷ್ಯಾನ್ನವನ್ನು ಅಪಹರಿಸಿದವನು ಗೌಳಿಯಾಗಿ ಜನಿಸುವನು. ಮತ್ತು ಮದ್ಯವನ್ನು ಕದ್ದವನು ತಿತ್ತಿರಿ ಪಕ್ಷಿಯ ಜನ್ಮವನ್ನು ಹೊಂದುವನು. ಕಬ್ಬಿಣವನ್ನು ಅಪಹರಿಸಿದ ಪಾಪಾತ್ಮನು ಕಾಗೆಯಾಗಿ ಹುಟ್ಟುತ್ತಾನೆ. ಹಾಗೆಯೇ ಕಂಚನ್ನು ಕದ್ದವನು ಹಾರೀತ ಪಕ್ಷಿಯೂ, ಬೆಳ್ಳಿಯ ಪಾತ್ರೆಯನ್ನು ಕದ್ದವನು ಪಾರಿವಾಳ ಪಕ್ಷಿಯೂ ಆಗಿ ಜನಿಸುವರು. ಹಾಗೂ ಚಿನ್ನದ ಪಾತ್ರವನ್ನು ಅಪಹರಿಸಿ ಕ್ರಿಮಿಯ ಯೋನಿಯಲ್ಲಿ ಜನಿಸುತ್ತಾನೆ. ರೇಷ್ಮೆಯ ಗೂಡುಗಳನ್ನು ಅಪಹರಿಸಿ ಚಕ್ರವಾಕ ಜನ್ಮವನ್ನು ಹೊಂದುತ್ತಾನೆ. ರೇಷ್ಮೆಯ ವಸ್ತ್ರವನ್ನು ಅಪಹರಿಸಿದವನು ರೇಷ್ಮೆಯ ಹುಳುವಾಗಿ ಹುಟ್ಟುತ್ತಾನೆ. ಪಟ್ಟವಸ್ತ್ರವನ್ನು ಅಪಹರಿಸಿದವನು ಶಾಂಗಕ ಪಕ್ಷಿಯಾಗಿಯೂ, ಕಿರಿಗೆ ವಸ್ತ್ರವನ್ನು ಕದ್ದವನು ಗಿಣಿಯಾಗಿಯೂ ಹುಟ್ಟುತ್ತಾನೆ. ಉಣ್ಣೆ ಬಟ್ಟೆಯನ್ನು, ನಾರು ಬಟ್ಟೆಯನ್ನು ಅಪಹರಿಸಿದವನು ಕರಡಿಯಾಗಿ ಜನಿಸುತ್ತಾನೆ. ಕಾರ್ಪಾಸ ವಸ್ತ್ರವನ್ನು ಕದ್ದವನು ಕ್ರೌಂಚ ಪಕ್ಷಿಯಾಗಿಯೂ, ಅಗ್ನಿಯನ್ನು ಕದ್ದವನು ಕತ್ತೆಯಾಗಿಯೂ ಜನಿಸುವನು. ಚಿತ್ರಬಣ್ಣದ ಬಟ್ಟೆಗಳನ್ನು, ಕಾಯಿ ಪಲ್ಯಗಳನ್ನು ಅಪಹರಿಸಿದವನು ನವಿಲಾಗಿ ಜನಿಸುವನು. ಕೆಂಪು ವಸ್ತ್ರವನ್ನು ಕದ್ದವನು ಜೀವಂಜೀವ ಎಂಬ ಪಕ್ಷಿಜನ್ಮವನ್ನು ಹೊಂದುವನು. ಸುವಾಸನೆಯ ಗಂಧ ವಸ್ತುಗಳನ್ನು ಅಪಹರಿಸಿದವನು ಚಿಂಚಿಲಿಯೂ, ವಸ್ತ್ರವನ್ನು ಕದ್ದವನು ಮೊಲವೂ ಆಗಿ ಹುಟ್ಟುತ್ತಾನೆ.
ಜೊಳ್ಳು ಹೊಟ್ಟನ್ನು ಕದ್ದವನು ಕುಂಟನು, ಸೌದೆಯನ್ನು ಕದ್ದವನು ಗಣಕೀಟವೂ ಆಗುವರು. ಹಾಗೂ ಹೂಗಳನ್ನು ಕದ್ದವನು ದರಿದ್ರನು, ವಾಹನವನ್ನು ಕದ್ದವನು ಕುಂಟನು, ತರಕಾರಿಯನ್ನು ಕದ್ದವನು ಹಾರೀತ ಪಕ್ಷಿಯೂ ಮತ್ತು ನೀರನ್ನು ಕದ್ದವನು ಚಾತಕ ಪಕ್ಷಿಯೂ ಆಗಿ ಜನಿಸುವರು. ಭೂಮಿಯನ್ನು ಅಪಹರಿಸಿದವನು ರೌರವ ಮುಂತಾದ ಭಯಂಕರ ನರಕಗಳನ್ನು ಅನುಭವಿಸಿ ಕ್ರಮವಾಗಿ ಹುಲ್ಲು, ಪೊದೆ, ಬಳ್ಳಿ, ಲತೆ, ಬಿದಿರು ಮತ್ತು ಮರಗಳ ಜನ್ಮವನ್ನು ಹೊಂದುತ್ತಾನೆ. ತರುವಾಯ ಪಾಪದಲ್ಲಿ ಹೆಚ್ಚು ಭಾಗವು ಕಳೆದು ಅಲ್ಪ ಮಾತ್ರ ಪಾಪ ಉಳ್ಳವನಾಗಿ ಮಾನವನಾಗಿ ಜನಿಸುತ್ತಾನೆ. ಗೂಳಿಯ ಜನನೇಂದ್ರಿಯವನ್ನು ಕತ್ತರಿಸಿದ ಮಾನವನು ಷಂಡನಾಗಿ ಜನಿಸುತ್ತಾನೆ. ಮತ್ತು ಪುನಃ ಪುನಃ 21 ಜನ್ಮಗಳನ್ನು ಕಳೆದು ಮತ್ತೆ ಹಾಗೆಯೇ ಕ್ರಿಮಿ, ಕೀಟ, ಪತಂಗ, ಪಕ್ಷಿ, ಜಲಚರ ಪ್ರಾಣಿಯಾಗಿ ಅನೇಕ ಮೂಕ ಪ್ರಾಣಿಗಳ ಜನ್ಮವನ್ನು ಎತ್ತುವನು. ಕಡೆಯಲ್ಲಿ ಗೋಜನ್ಮವನ್ನು, ತರುವಾಯ ಹೊಲೆಯ, ಮಾದಿಗ ಇವರ ಜುಗುಪ್ಸೆಯಾದ ಜನ್ಮವನ್ನು, ಕುಂಟ, ಕುರುಡ, ಕಿವುಡುತನಗಳನ್ನು ಮತ್ತು ಕುಷ್ಠ, ರಾಜಯಕ್ಷ್ಮ ರೋಗಗಳ ಪೀಡೆಯನ್ನು ಹೊಂದುವನು. ಮತ್ತು ಮುಖರೋಗ, ನೇತ್ರರೋಗ, ಗುದೇಂದ್ರಿಯ ರೋಗಗಳಿಂದ ಪೀಡೆಯನ್ನು ಅನುಭವಿಸುತ್ತಾನೆ. ಅಲ್ಲದೆ ಅಪಸ್ಮಾರ ರೋಗವುಳ್ಳವನೂ ಆಗಿ ಶೂದ್ರಜಾತಿಯನ್ನು ಹೊಂದುತ್ತಾನೆ. ಗೋ, ಸುವರ್ಣ ಮುಂತಾದವುಗಳನ್ನು ಅಪಹರಿಸಿದವರಿಗೂ ವಿದ್ಯೆಯನ್ನು ಅಪಹರಿಸಿದವರಿಗೂ ಮತ್ತು ಗುರುದಕ್ಷಿಣೆಗೆ ಲೋಪ ತಂದವರಿಗೂ ಇದೇ ಪ್ರಕಾರವಾಗಿ ಅನೇಕ ಪಾಪಜನ್ಮ ಪ್ರಾಪ್ತಿಯಾಗುವುದು. ಪರಜಾಯೆಯನ್ನು ಮತ್ತೊಬ್ಬರಿಗೆ ಅರ್ಪಿಸಿದ ಪಾಪಿಯೂ ಮೂಢನೂ ಆದ ಮಾನವನು ನರಕ ಯಾತನೆಗಳನ್ನು ಅನುಭವಿಸಿದ ಮೇಲೆ ಅಲ್ಲಿಂದ ಚ್ಯುತನಾದ ನಂತರ ಷಂಡನಾಗಿ ಜನಿಸುತ್ತಾನೆ. ಯಾವ ಮಾನವನು ಉರಿಯದಿರುವ ಅಗ್ನಿಯಲ್ಲಿ ಹೋಮವನ್ನು ಮಾಡುವನೋ ಅವನು ಅಗ್ನಿಮಾಂದ್ಯ ಉಳ್ಳವನಾಗಿ ಹೆಚ್ಚಾದ ಅಜೀರ್ಣ ದುಃಖದಿಂದ ಪೀಡಿತನಾಗುವನು. ಮತ್ತು ನರಕಚ್ಯುತರಾಗಿ ಪಾಪಶೇಷದಿಂದ ಕೂಡಿ ಜನ್ಮವೆತ್ತುವವರಲ್ಲಿ ಪರನಿಂದೆ, ಕೃತಜ್ಞತೆ, ಮರ್ಮೋದ್ಘಾಟನ, ನಿಷ್ಠುರತೆ, ನಿಘೃಣತೆ ಮತ್ತು ಪರಸ್ತ್ರೀ ಭೋಗಚಾಪಲ ಇವು ಅವರ ಚಿಹ್ನೆಗಳಾಗಿರುವವು. ಮತ್ತು ಪರಸ್ವತ್ತನ್ನು ಅಪಹರಿಸುವ ಇಚ್ಛೆ, ದೇವತೆಗಳನ್ನು ನಿಂದಿಸುವುದು, ಮಾನವರಲ್ಲಿ ವಂಚನೆ ಮಾಡುವ ಚಾಳಿ, ದೀನಭಾವ ಮತ್ತು ಮನುಷ್ಯ ಹತ್ಯೆ ಇವು ಅಂತಹ ಪಾಪಿ ಪುರುಷರ ಚಿಹ್ನೆಗಳಾಗಿರುವವು. ಶಾಸ್ತ್ರಗಳಲ್ಲಿ ನಿಷೇಧಿಸಲ್ಪಟ್ಟ ನಡತೆಯನ್ನು ಪ್ರಶಂಸಿಸುತ್ತಿರುವ, ನರಕಲೋಕದಿಂದ ಚ್ಯುತನಾಗಿ ಜನ್ಮವೆತ್ತಿರುವ ಪಾಪಿಗಳಲ್ಲಿ ಮೇಲೆ ಹೇಳಿದ ಲಕ್ಷಣಗಳು ಇರುವವು. ಪ್ರಾಣಿಗಳಲ್ಲಿ ದಯೆ, ಪ್ರಿಯವಾಣಿ, ಪರಲೋಕ ಸಾಧನಾನುಷ್ಠಾನ, ಸತ್ಯ ಭೂತಹಿತವಾದ ಉಕ್ತಿ ಮತ್ತು ವೇದ ಪ್ರಾಮಾಣ್ಯ ಬುದ್ಧಿ ಇವುಗಳು ಸ್ವರ್ಗಲೋಕದಿಂದ ಚ್ಯುತರಾದ ಪುಣ್ಯಶೇಷವುಳ್ಳವರ ಚಿಹ್ನಗಳು. ಗುರು, ದೇವತೆ, ಋಷಿ, ಸಿದ್ಧ ಇವರ ಅರ್ಚನ, ಸಾಧು ಸಹವಾಸ, ಸದಾಚಾರ ಪರತೆ ಮತ್ತು ವಿದ್ವಜ್ಜನರಲ್ಲಿ ಮೈತ್ರೀಭಾವ ಇವುಗಳು ಸ್ವರ್ಗಭ್ರಷ್ಟರಾಗಿ ಜನ್ಮವೆತ್ತಿದವರ ಚಿಹ್ನೆಗಳಾಗಿವೆ. ಮತ್ತು ಇದಲ್ಲದೆ ಶಾಸ್ತ್ರವಿಹಿತವಾದ ಧರ್ಮಾನುಷ್ಠಾನದ ಪ್ರವೃತ್ತಿಯೆಲ್ಲವೂ ಪಾಪವಿಲ್ಲದ ಸ್ವರ್ಗಸುಖದಿಂದ ಭ್ರಂಶ ಹೊಂದಿ ಪುನರ್ಜನ್ಮವೆತ್ತಿದವರಲ್ಲಿ ಕಾಣುವ ಚಿಹ್ನೆಗಳಾಗಿವೆ. ರಾಜನೇ, ಪುಣ್ಯವಂತರು ಮತ್ತು ಪಾಪಿಗಳು ತಮ್ಮ ಪುಣ್ಯ ಪಾಪಕರ್ಮಗಳಿಗೆ ಅನುರೂಪವಾಗಿ ಭುಂಜಿಸುವ ಭೋಗ ಪರಿಪಾಕವನ್ನು ನಾನು ನಿನಗೆ ಸಂಗ್ರಹವಾಗಿ ಹೇಳಿರುವೆನು. ಆದುದರಿಂದ ನೀನು ಈಗ ಇಲ್ಲಿಂದ ಹೊರಡು, ಬೇರೊಂದು ಕಡೆಗೆ ಹೋಗೋಣ. ನಿನ್ನಿಂದ ಎಲ್ಲವೂ ತಿಳಿಯಲ್ಪಟ್ಟಿತು. ಪ್ರತ್ಯಕ್ಷವಾಗಿ ನರಕಲೋಕವು ನೋಡಲ್ಪಟ್ಟಿತು. ಆದ್ದರಿಂದ ಈಗ ಮತ್ತೊಂದು ಕಡೆಗೆ ಹೋಗಬೇಕಾಗಿದೆ. ಪುತ್ರನು ಇಂತೆಂದನು. ತರುವಾಯ ಆ ರಾಜನು ಯಮಪುರುಷನನ್ನು ಮುಂದಿರಿಸಿಕೊಂಡು ಹೊರಡಲಾರಂಭಿಸಿದನು. ಆಗ ನರಕಯಾತನೆಯನ್ನು
ಅನುಭವಿಸುತ್ತಿದ್ದ ಪಾಪಿ ಜಂತುಗಳೆಲ್ಲರೂ ಗಟ್ಟಿಯಾಗಿ ಕೂಗಿ ಹೇಳಿದರು, ರಾಜನೇ, ದೀನರಲ್ಲಿ ಅನುಗ್ರಹ ತೋರು. ಒಂದು ಮುಹೂರ್ತ ಕಾಲವಾದರೂ ಇಲ್ಲಿ ನಿಲ್ಲು. ನಿನ್ನ ದೇಹದ ಮೇಲೆ ಬೀಸಿದ ಗಾಳಿಯು ಇತ್ತ ಬೀಸಿ ನಮ್ಮ ಮನಸ್ಸನ್ನು ಆಹ್ಲಾದಪಡಿಸುತ್ತಿದೆ. ಪುರುಷೋತ್ತಮನಾದ ರಾಜನೇ, ನಿನ್ನ ದೇಹ ಸಂಗವುಳ್ಳ ಮಾರುತವು ನಮ್ಮ ಅವಯವಗಳಿಗಾಗುತ್ತಿರುವ ತಾಪವನ್ನು, ಪೀಡೆಯನ್ನು ಮತ್ತು ನೋವನ್ನು ಸಂಪೂರ್ಣವಾಗಿ ನಿವಾರಿಸುತ್ತಿದೆ. ನಮ್ಮಲ್ಲಿ ಕರುಣೆಯನ್ನು ತೋರು. ರಾಜನು ಪಾಪಿ ಜನರ ಈ ಮಾತನ್ನು ಕೇಳಿ ತರುವಾಯ ಯಮದೂತನನ್ನು ಕುರಿತು ಪ್ರಶ್ನಿಸಿದನು, ನಾನು ಹತ್ತಿರದಲ್ಲಿದ್ದ ಮಾತ್ರದಿಂದ ಈ ಪಾಪಿಗಳಿಗೆ ಆನಂದವು ದೊರಕುವುದೆಂತು? ನಾನು ಮರ್ತ್ಯಲೋಕದಲ್ಲಿ ಮಹತ್ತಾದ ಪುಣ್ಯಕರ್ಮವನ್ನು ಮಾಡಿರುವುದೇನು? ಯಾವ ಕರ್ಮಕ್ಕೆ ಹೀಗೆ ಪಾಪಿಗಳನ್ನು ಸಂತೋಷಪಡಿಸುವ ಪ್ರಭಾವವಿರುವುದು? ಇದನ್ನು ನನಗೆ ಹೇಳು. ಯಮಕಿಂಕರನು ಹೀಗೆ ಹೇಳಿದನು, ನಿನ್ನ ದೇಹವು ಪಿತೃ, ದೇವ, ಅತಿಥಿ, ಭೃತ್ಯವರ್ಗ ಇವರಲ್ಲಿ ನಿವೇದಿಸಿ ಉಳಿದ ಅನ್ನದಿಂದ ಪುಷ್ಟಿಯನ್ನು ಹೊಂದಿರುವುದು ಮತ್ತು ನಿನ್ನ ಮನಸ್ಸು ಪಿತೃದೇವಾದಿಗಳ ಸೇವೆಯಲ್ಲಿ ತತ್ಪರವಾಗಿತ್ತು. ರಾಜನೇ, ಈ ಕಾರಣದಿಂದ ನಿನ್ನ ದೇಹದ ಸಂಪರ್ಕವನ್ನು ಹೊಂದಿದ ಗಾಳಿಯು ಪಾಪಿ ಜನರಿಗೆ ಸಂತೋಷವನ್ನು ಕೊಡುವುದು. ಅದರ ಮುಂದೆ ನರಕಯಾತನೆಯು ಅವರನ್ನು ಬಾಧಿಸುವುದಿಲ್ಲ. ಯಾವ ಕಾರಣದಿಂದ ನೀನು ಅಶ್ವಮೇಧ ಮುಂತಾದ ಯಾಗಗಳನ್ನು ವಿಧಿವತ್ತಾಗಿ ಆಚರಿಸಿದೆಯೋ ಆದುದರಿಂದ ಯಮಲೋಕದ ಯಂತ್ರ, ಶಸ್ತ್ರ, ಅಗ್ನಿ, ಕಾಗೆ ಮುಂತಾದವುಗಳು ನಿನ್ನ ದರ್ಶನದಿಂದ ಮೃದುತ್ವವನ್ನು ಹೊಂದಿವೆ. ರಾಜನೇ, ಪೀಡಿಸುವುದು, ಕತ್ತರಿಸುವುದು, ಸುಡುವುದು ಮುಂತಾದ ಮಹಾದುಃಖಕ್ಕೆ ಕಾರಣವಾದ ಯಂತ್ರ ಮುಂತಾದವುಗಳನ್ನು ನಿನ್ನ ತೇಜಸ್ಸಿನಿಂದ ಕುಂಠಿತವಾಗಿ ಮೃದುತ್ವ ಗುಣವನ್ನು ಹೊಂದಿವೆ. ರಾಜನು ಇಂತೆಂದನು, ನೊಂದ ಜಂತುಗಳಿಗೆ ಆನಂದವನ್ನುಂಟು ಮಾಡಿದ್ದರಿಂದ ಜನಿಸುವ ಸುಖವನ್ನು ಸ್ವರ್ಗಲೋಕದಲ್ಲಿಯೂ ಬ್ರಹ್ಮಲೋಕದಲ್ಲಿಯೂ ಮಾನವರು ಹೊಂದಲಾರರೆಂದು ನಾನು ತಿಳಿಯುವೆನು. ಎಲೈ ಮಂಗಳ ಮುಖವುಳ್ಳವನೇ, ನನ್ನ ಸನ್ನಿಧಿಯಲ್ಲಿ ಯಮಯಾತನೆಯು ಇವರನ್ನು ಬಾಧಿಸುವುದಿಲ್ಲವೆಂಬುದು ನಿಜವಾದರೆ ನಾನು ಮರದಂತೆ ಅಚಲವಾಗಿ ಎಲ್ಲಿಯೇ ಇರುವೆನು. ಯಮಪುರುಷನು ಹೀಗೆ ಹೇಳಿದನು, ರಾಜೇಂದ್ರನೇ, ಇತ್ತ ಬಾ, ಹೋಗೋಣ. ನೀನು ನಿನ್ನ ಪುಣ್ಯ ಕರ್ಮಾರ್ಜಿತವಾದ ಉತ್ತಮ ಭೋಗಗಳನ್ನು ಅನುಭವಿಸು. ಈ ಪಾಪಿಗಳು ತಮ್ಮ ಪಾಪಕರ್ಮದ ಯಾತನೆಗಳನ್ನು ಭುಂಜಿಸಲಿ. ರಾಜನು ಹೀಗೆಂದನು, ಹೀಗೆ ಬಲು ದುಃಖಗೊಂಡು ನರಕದಲ್ಲಿ ವಾಸಿಸುತ್ತಿದ್ದ ಈ ಪ್ರಾಣಿಗಳು ನನ್ನ ಸನ್ನಿಧಾನದಿಂದ ಸುಖಿಗಳಾಗಿರುವವರಾದ್ದರಿಂದ ನಾನು ಇಲ್ಲಿಂದ ಬೇರೆ ಕಡೆಗೆ ಬರುವುದಿಲ್ಲ, ಇಲ್ಲಿಯೇ ಇರುವೆನು. ಯಾವ ನರನು ದುಃಖಗೊಂಡು ಶರಣಾರ್ಥಿಯಾಗಿ ಬಂದವನನ್ನು ಶತ್ರುಪಕ್ಷಕ್ಕೆ ಸೇರಿದವನಾಗಿದ್ದರೂ ಕೂಡ ಅನುಗ್ರಹಿಸುವುದಿಲ್ಲವೋ ಅಂತಹ ನರನ ಜನ್ಮಕ್ಕೆ ನಿಜವಾಗಿ ಧಿಕ್ಕಾರವು. ಯಾರಿಗೆ ಕಷ್ಟಪಡುತ್ತಿರುವವರನ್ನು ಪಾಲಿಸುವುದರಲ್ಲಿ ಮನಸ್ಸು ಇಲ್ಲವೋ ಅವನು ಮಾಡಿದ ಯಜ್ಞ, ದಾನ, ತಪಸ್ಸು ಮುಂತಾದ ಧರ್ಮಗಳು ಇಹಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಫಲವನ್ನು ಕೊಡುವುದಿಲ್ಲ. ಯಾವ ಮಾನವನ ಮನಸ್ಸು ಬಾಲಕರು, ದುಃಖಿಗಳು, ವೃದ್ಧರು ಇವರ ವಿಷಯದಲ್ಲಿ ಕಠಿಣವಾಗಿ ವರ್ತಿಸುವುದೋ ಅವನನ್ನು ನಾನು ಮನುಷ್ಯನೆಂದು ಭಾವಿಸುವುದಿಲ್ಲ, ಅವನು ರಾಕ್ಷಸನೇ ಸರಿ. ಈ ಪಾಪಿಗಳಿಗೆ ಅಗ್ನಿತಾಪದಿಂದ ಹುಟ್ಟುವುದು, ಉಗ್ರವಾದ ದುರ್ಗಂಧದಿಂದ ಹುಟ್ಟುವುದೂ ಆದ ನರಕ ದುಃಖವು ನನ್ನ ಸನ್ನಿಧಿಯಿಂದ ನಾಶವಾಗುವುದಾದರೆ ಇವರ ದುಃಖ ಶಾಂತಿಯು ನನಗೆ ಸ್ವರ್ಗ ಸುಖಕ್ಕಿಂತಲೂ ಮೇಲಾದುದು. ಮಂಗಳಮೂರ್ತಿಯೇ, ಹಾಗೂ ಹಸಿವೆ ನೀರಡಿಕೆಗಳ ದುಃಖ, ಮೂರ್ಛೆಯನ್ನು ಕೊಡುವ ಮಹಾದುಃಖ ಇದೆಲ್ಲವೂ ನನ್ನ ಸನ್ನಿಧಿಯಿಂದ ನಾಶವಾಗುವುದಾದರೆ ಇವರ ದುಃಖ ಪರಿಹಾರವು ಸ್ವರ್ಗ ಸುಖಕ್ಕಿಂತಲೂ ನನಗೆ ಹೆಚ್ಚಿನದಾಗಿದೆ.
ನಾನೊಬ್ಬನು ಮಾತ್ರ ದುಃಖಿತನಾಗಿದ್ದರೂ ಈ ಅನೇಕ ಮಂದಿ ಪಾಪಿಗಳು ಸುಖವನ್ನು ಹೊಂದುವುದಾದರೆ ಇವರಿಗೆ ಸುಖವನ್ನು ಕಲ್ಪಿಸಿದ ನಾನು ಇದಕ್ಕಿಂತಲೂ ಹೆಚ್ಚಿನ ಸುಖವನ್ನು ಹೊಂದಬೇಕಾದುದು ಏನಿದೆ? ನೀನು ಹೇಳು. ಯಮದೂತನು ಹೇಳಿದನು, ಪಾರ್ಥಿವನೇ, ಇಗೋ, ಇತ್ತ ಧರ್ಮ ಪ್ರಜಾಪತಿಯೂ ದೇವೇಂದ್ರನು ನಿನ್ನನ್ನು ಕರೆದೊಯ್ಯಲು ಬಂದಿರುವರು. ಆದ್ದರಿಂದ ಅವಶ್ಯವಾಗಿ ಇಲ್ಲಿಂದ ಹೋಗಲೇಬೇಕು. ಆದ್ದರಿಂದ ಮುಂದೆ ಹೊರಡು. ಧರ್ಮದೇವನು ಇಂತೆಂದನು, ನಿನ್ನಿಂದ ಯಥಾವಿಧಿಯಾಗಿ ಸೇವಿಸಲ್ಪಟ್ಟ ನಾನು ನಿನ್ನನ್ನು ಸ್ವರ್ಗಕ್ಕೆ ಕರೆದೊಯ್ಯುವೆನು. ವಿಳಂಬ ಮಾಡಬೇಡ. ಈ ವಿಮಾನವನ್ನು ಏರಿ ಪ್ರಯಾಣ ಮಾಡು. ರಾಜನು ಹೇಳಿದನು, ಧರ್ಮದೇವತೆಯೇ, ನರಕದಲ್ಲಿ ಪೀಡಿಸಲ್ಪಡುತ್ತಿದ್ದ ಸಾವಿರಾರು ಮಂದಿ ಮಾನವರು ನನ್ನನ್ನು ಕಾಪಾಡು ಕಾಪಾಡು ಎಂದು ಕೂಗಿಕೊಳ್ಳುತ್ತಿರುವರು. ಆದುದರಿಂದ ನಾನು ಸ್ವರ್ಗಕ್ಕೆ ಹೋಗುವುದಿಲ್ಲ. ಇಂದ್ರನು ಹೇಳಿದನು, ರಾಜನೇ, ಪಾಪಕರ್ಮವನ್ನು ಆಚರಿಸಿದ ಈ ಮಾನವರಿಗೆ ಪಾಪಬಲದಿಂದ ನರಕ ಪ್ರಾಪ್ತಿಯಾಗಿರುವುದು. ನೀನು ಪುಣ್ಯಕರ್ಮವನ್ನು ಮಾಡಿರುವೆ. ಆದ್ದರಿಂದ ನೀನು ಸ್ವರ್ಗಕ್ಕೆ ಹೋಗಬೇಕಾದವನು ಆಗಿದ್ದೀಯೆ. ರಾಜನು ಹೇಳಿದನು, ಧರ್ಮದೇವತೆಯೇ, ನೀನು ತಿಳಿದಿರುವೆಯಾದರೆ ಅಥವಾ ದೇವೇಂದ್ರನೇ ನೀನಾದರೂ ತಿಳಿದಿರುವೆಯಾದರೆ ನನ್ನ ಪುಣ್ಯಕರ್ಮವು ಎಷ್ಟು ಪ್ರಮಾಣವುಳ್ಳದ್ದೆಂಬುದನ್ನು ಹೇಳಲು ಅರ್ಹರಾಗಿರುವಿರಿ. ಧರ್ಮ ಪ್ರಜಾಪತಿಯು ನುಡಿದನು, ಸಮುದ್ರದಲ್ಲಿ ಜಲಬಿಂದುಗಳನ್ನು, ಆಕಾಶದಲ್ಲಿ ನಕ್ಷತ್ರಗಳನ್ನು, ಮಳೆಯಲ್ಲಿ ಜಲಧಾರೆಗಳನ್ನು ಮತ್ತು ಗಂಗಾ ತೀರದಲ್ಲಿ ಮರಳುಗಳನ್ನು ಹೇಗೆ ಎಣಿಸಲಾಗುವುದಿಲ್ಲವೋ ಹಾಗೆ ನಿನ್ನ ಪುಣ್ಯಕರ್ಮಗಳನ್ನು ಎಣಿಸಲು ಶಕ್ಯವಿಲ್ಲ. ಮಹಾರಾಜನೇ, ನಾನಾ ಯೋನಿಗಳಲ್ಲಿ ಜನಿಸುವ ಜೀವಜಂತುಗಳು ಹೇಗೆ ಲೆಕ್ಕ ಮಾಡಲು ಅಶಕ್ಯವೋ ಹಾಗೆ ನೀನು ಮಾಡಿರುವ ಪುಣ್ಯಕ್ಕೆ ಲೆಕ್ಕವೇ ಇಲ್ಲ. ರಾಜನೇ, ಇಂದು ಇಲ್ಲಿ ಈ ನರಕ ಜಂತುಗಳಲ್ಲಿ ದಯೆಯನ್ನು ತೋರಿಸುತ್ತಿರುವ ನೀನು ಸಂಖ್ಯಾತೀತವಾಗಿ ನಿನ್ನಲ್ಲಿರುವ ಪುಣ್ಯವನ್ನು ಶತಗುಣ ಸಹಸ್ರಗುಣವನ್ನಾಗಿ ಮಾಡಿಕೊಂಡಿರುತ್ತೀಯೆ. ರಾಜೇಂದ್ರನೇ, ಆದುದರಿಂದ ನೀನು ನಿನ್ನ ಅನಂತ ಪುಣ್ಯರಾಶಿಯ ಫಲವನ್ನು ಅನುಭವಿಸಲು ದೇವಲೋಕಕ್ಕೆ ಹೋಗು. ಈ ಪಾಪಿಗಳು ನರಕದಲ್ಲಿ ಸ್ವಕರ್ಮಾರ್ಜಿತವಾದ ಫಲವನ್ನು ಭುಂಜಿಸಿ ಪಾಪವನ್ನು ಕಳೆದುಕೊಳ್ಳಲಿ. ರಾಜನು ಹೀಗೆಂದನು, ಈ ಪಾಪಿಗಳಿಗೆ ನನ್ನ ಸನ್ನಿಧಿಯಲ್ಲಿ ಏನೊಂದು ಅತಿಶಯವಿಲ್ಲದಿದ್ದರೆ ಈ ಮಾನವರು ನನ್ನ ಸಹವಾಸಕ್ಕೆ ಅಷ್ಟೊಂದು ಆಶೆಯನ್ನು ಏಕೆ ತೋರಿಸುವರು? ದೇವರಾಜನೇ, ಆದುದರಿಂದ ನನ್ನಲ್ಲಿ ಸ್ವಲ್ಪವಾದರೂ ಯಾವ ಪುಣ್ಯವೂ ಇರುವುದೋ ಆ ಪುಣ್ಯ ಪರಿಪಾಕದಿಂದ ಪಾಪ ಮಾಡಿ ನರಕಯಾತನೆಗೆ ಒಳಗಾದವರು ಯಾತನೆಯಿಂದ ಮುಕ್ತರಾಗಲಿ. ಇಂದ್ರನು ಹೀಗೆಂದನು, ಭೂಪತಿಯೇ, ನಿನ್ನಿಂದ ಈ ರೀತಿಯಾಗಿ ಕರುಣೆಯಿಂದ ವರ್ತಿಸಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನವು ಅರ್ಜಿಸಲ್ಪಟ್ಟಿತು. ಈ ಪಾತಕಿಗಳು ನರಕಯಾತನೆಯಿಂದ ಮುಕ್ತರಾಗಿರುವುದನ್ನು ನೋಡು. ಪುತ್ರನು ಹೀಗೆ ಹೇಳಿದನು. ತರುವಾಯ ಆ ವಿಪಶ್ಚಿತ್ ರಾಜನ ಮೇಲೆ ಆಕಾಶದಿಂದ ಪುಷ್ಪವೃಷ್ಟಿಯು ಸುರಿಯಿತು ಮತ್ತು ಇಂದ್ರನು ಅವನನ್ನು ವಿಮಾನದಲ್ಲಿ ಕೊಳ್ಳಿರಿಸಿ ಸ್ವರ್ಗಲೋಕಕ್ಕೆ ಕರೆದೊಯ್ದನು. ಆಗ ಅಲ್ಲಿದ್ದ ನಾನು ಮತ್ತು ಇತರರು ನರಕಯಾತನೆಯಿಂದ ಬಿಡುಗಡೆ ಹೊಂದಿದವರಾಗಿ ತರುವಾಯ ಸ್ವಕರ್ಮಾಧೀನವಾಗಿ ಒದಗಿದ ಬೇರೆ ಬೇರೆ ಜನ್ಮಾಂತರವನ್ನು ಹೊಂದಿದೆವು. ದ್ವಿಜೋತ್ತಮನೇ, ಈ ರೀತಿಯಾಗಿ ನರಕಲೋಕದ ಭೋಗಗಳು ನಿನಗೆ ನನ್ನಿಂದ ವರ್ಣಿಸಲ್ಪಟ್ಟಿವೆ ಮತ್ತು ನರಕಚ್ಯುತನಾದವನು ಯಾವ ಯಾವ ಪಾಪದಿಂದ ಯಾವ ಯಾವ ಯೋನಿಯನ್ನು ಹೊಂದುವನೆಂಬುದು ಹೇಳಲ್ಪಟ್ಟಿದೆ. ಹೀಗೆ ನೀನು ಕೇಳಬೇಕೆಂದಿದ್ದ ವಿಷಯವನ್ನು ನಾನು ಹಿಂದೆ ಅನುಭವಿಸಿದ ಪ್ರತ್ಯಕ್ಷವನ್ನು ಅವಲಂಬಿಸಿ ನಾನು ಹೇಗೆ ನೋಡಿದ್ದೇನೋ ಹಾಗೆ ಅದೆಲ್ಲವೂ ವಿವರಿಸಲ್ಪಟ್ಟಿತು. ಮಹಾಸುಕೃತಿಯಾಗಿರುವ ತಂದೆಯೇ, ಇನ್ನು ಮುಂದೆ ನಾನು ಏನು ಹೇಳಲಿ? ಯಾವ ವಿಷಯವನ್ನು ಕೇಳಲು ನೀನು ಕುತೂಹಲಿಯಾಗಿದ್ದೀಯೋ ಅದನ್ನು ಹೇಳುವೆನು.
ಇತಿ ಶ್ರೀ ಮಾರ್ಕಂಡೇಯ ಮಹಾಪುರಾಣೆ ನರಕಸ್ಥೋದ್ಧಾರವರ್ಣನಂ ನಾಮ ಪಂಚದಶೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 16ನೆಯ ಅಧ್ಯಾಯವಾದ ಕೌಶಿಕನೆಂಬ ವಿಪ್ರದಂಪತಿಗಳ ವೃತ್ತಾಂತ, ಪತಿವ್ರತ ಮಹಾತ್ಮ್ಯ ವರ್ಣನೆ, ತ್ರಿಮೂರ್ತಿಗಳು ಪುತ್ರರಾಗಿ ಜನಿಸುವಂತೆ ಸತಿ ಅನಸೂಯೆಗೆ ದೇವತೆಗಳಿಂದ ವರಪ್ರಾಪ್ತಿ, ದತ್ತಾತ್ರೇಯ ರೂಪದಿಂದ ವಿಷ್ಣುವು ಅನಸೂಯೆಗೆ ಪುತ್ರನಾಗಿ ಜನಿಸಿದುದು, ಗರ್ಗಮುನಿಯು ಕಾರ್ತವೀರ್ಯಾರ್ಜುನನಿಗೆ ದತ್ತಾತ್ರೇಯ ಮಹಿಮೆಯನ್ನು ಹೇಳುವುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.